ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಂತು ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ತರಕಾರಿ ಪಲಾವ್. ತರಕಾರಿ ಪಲಾವ್ಗೆ ಮೊದಲು ಐಟಮ್ ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ ಇಷ್ಟನ್ನು ಫಸ್ಟ್ ರುಬ್ಕೊಬೇಕು. ಒಂದು ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ ನಾನು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಚಕ್ಕೆ ಲವಂಗ ಪೌಡರ್ನ ಹಾಕೊಂತ ಇದ್ದೀನಿ. ಅದನ್ನ ಪೇಸ್ಟ್ ಮಾಡಿ ಸೈಡ್ ಇಟ್ಕೊಂಡು ನೆಕ್ಸ್ಟ್ ಒಂದು ಪಾತ್ರೆಗೆ ಒಂದ್ 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀನಿ. ನೋಡಿ, ಇವಾಗ ಎಣ್ಣೆ ಕಾಯ್ತು. ಇವಾಗ ಅದಕ್ಕೆ ಒಂದ್ 2 ಮೀಡಿಯಂ ಗಾತ್ರದ್ದು ಈರುಳ್ಳಿನ ಉದ್ದುದ್ದಾಗಿ ಹಚ್ಚಿ ಇಟ್ಕೊಂಡಿದೀನಿ. ಇದನ್ನ ಹಾಕ್ತಾ ಇದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಎಣ್ಣೆ ಚೇಂಜ್ ಆಗೋವರೆಗೂ ಬೇಯಬೇಕು. ನೋಡಿ, ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ಬೇಕು. ಅಲ್ಲಿ ತನಕನೂ ಈರುಳ್ಳಿ ಸ್ವಲ್ಪ ಎಣ್ಣೆಲಿ ರೋಸ್ಟ್ ಆಗ್ಬೇಕು. ಯಾವುದೇ ಪದಾರ್ಥ ಆದ್ರೂ ಚೆನ್ನಾಗಿ ಬೆಂದ್ರೆ ಮಾತ್ರನೇ ಅದು ಒಂದು ಅಡಿಗೆ ರುಚಿಯಾಗಿ ಬರುತ್ತೆ. ನಾವು ಸುಮ್ನೆ ಏನೋ ಮಾಡ್ಬೇಕು ಅಂತ ಕಾಟಾಚಾರಕ್ಕೆ ಅಡಿಗೆ ಮಾಡಿದ್ರೆ ಯಾವ ಅಡಿಗೆನೂ ಅದು ರುಚಿಯಾಗಿರಲ್ಲ. ಮನಸ್ಫೂರ್ತಿಯಾಗಿ ಶ್ರದ್ಧೆಯಿಂದ ಮಾಡ್ಬೇಕು. ನೋಡಿ, ಈರುಳ್ಳಿ ಇವಾಗ ಇಷ್ಟು ಬೆಂದ್ರೆ ಸಾಕು. ನೋಡಿ, ಇವಾಗ ಸ್ವಲ್ಪ ಹಸಿ ಅವರೆಕಾಯಿನ ಹಾಕ್ತಾ ಇದೀನಿ. ಈ ಹಸಿ ಅವರೆಕಾಯಿ ಅಷ್ಟೇ ಸ್ವಲ್ಪ ಬೇಯಬೇಕು. ಮೆಂತ್ಯ ಬಾತ್ಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಇತ್ತು ನನ್ನ ಹತ್ರ, ಹಂಗಾಗಿ ನಾನು ಹಸಿ ಅವರೆಕಾಯಿನ ಹಾಕ್ತಾ ಇದ್ದೀನಿ. ನಾನು ಮೊದ್ಲೇ ಹೇಳ್ದಂಗೆ ಅಡ್ಗೆ ಮನೆ ಅನ್ನೋದು ಅನ್ನಪೂರ್ಣೇಶ್ವರಿಯ ವಾಸಸ್ಥಾನ ಆಗಿರುತ್ತೆ. ನಾವು ಹೆಣ್ಮಕ್ಳು ಮನೆಯಲ್ಲಿ ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಅಡ್ಗೆ ಮನೆಗೆ ನಾವು ಗೌರವ ಕೊಟ್ಟು ಅಡ್ಗೆ ಮಾಡ್ತೀವಿ, ಅದು ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನೆಕ್ಸ್ಟ್ ಮೆಂತ್ಯ ಸೊಪ್ಪು ಮತ್ತೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮೂರನ್ನು ಸ್ವಲ್ಪ ಸ್ವಲ್ಪ ಹಾಕೊಂತೀನಿ. ನೋಡಿ, ಇವಾಗ ಇದು ಅಷ್ಟೇ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಬಾಡಿಸ್ಬೇಕು. ಮೆಂತ್ಯ ಸೊಪ್ಪು ಸ್ವಲ್ಪ ಕೈ ಬರುತ್ತೆ, ಹಂಗಾಗಿ ಅದನ್ನ ಸ್ವಲ್ಪ ಎಣ್ಣೆಲಿ ಉರಿಬೇಕು ಚೆನ್ನಾಗಿ. ಈ ಉರಿಬೇಕಾದ್ರೇನೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಅರಿಶಿನದ ಪುಡಿನ ಹಾಕೊಬೇಕು. ನೋಡಿ, ಇವಾಗ ಸ್ವಲ್ಪ ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತೀನಿ. ಮತ್ತೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನದ ಪುಡಿನ ಹಾಕ್ತೀನಿ. ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಬೇಕು ಇದನ್ನ. ನೋಡಿ, ಈ ರೀತಿ ಸ್ವಲ್ಪ ತಿರುಗಿಸ್ಬೇಕು. ನಾನು ಮೊದ್ಲೇ ಹೇಳ್ದಂಗೆ ಅಡ್ಗೆ ಮನೆಗೆ ಯಾರು ಪ್ರೀತಿಯಿಂದ ಹೋಗಿ ಅಡ್ಗೆನ ರುಚಿಯಾಗಿ ಮಾಡ್ಬೇಕು, ನಾವು ಇವತ್ತು ಬಡಿಸ್ಬೇಕು ನಮ್ಮ ಮನೆಯವ್ರಿಗೆ ಅಂತ ಖುಷಿಯಾಗಿ ಹೋಗಿ ಮಾಡ್ತೀವಿ, ಅವತ್ತು ತುಂಬಾ ಚೆನ್ನಾಗಿರುತ್ತೆ. ದಿನಾನೂ ಚೆನ್ನಾಗಿರುತ್ತೆ, ಅಡ್ಗೆನೂ ಚೆನ್ನಾಗಿರುತ್ತೆ. ಈ ಟಿಪ್ಸ್ ನ ಬೇಕಾದ್ರೆ ಯಾರಾದ್ರೂ ಫಾಲೋ ಮಾಡಿ ನೋಡಿ ಯಾವ ರೀತಿ ಈ ಟಿಪ್ಸ್ ವರ್ಕ್ ಆಯ್ತು ಅಂತ ಹೇಳಿ. ನೋಡಿ, ಇವಾಗ ಟೊಮೊಟೊ ಹಾಕಿ ಟೊಮೊಟೊನು ಸ್ವಲ್ಪ ಬಾಡಿಸ್ತೀನಿ. ನಂತರ ಇದಕ್ಕೆ ಬೀನ್ಸು ಮತ್ತೆ ಕ್ಯಾರೆಟ್ ನ ಆಡ್ ಮಾಡ್ತೀನಿ. ನೋಡಿ, ನನ್ನ ಹತ್ರ ಬೀನ್ಸು ಮತ್ತೆ ಕ್ಯಾರೆಟ್ ಎರಡೇ ತರಕಾರಿ ಇದ್ದಿದ್ದು, ಹಂಗಾಗಿ ನಾನು ಇದನ್ನ ಹಾಕ್ತಾ ಇದೀನಿ. ನಿಮ್ಮ ಹತ್ರ ಅಕಸ್ಮಾತ್ ಬೇರೆ ತರಕಾರಿಗಳೆಲ್ಲ ಇತ್ತು ಅಂದ್ರೆ ಬೇರೆ ತರಕಾರಿಗಳನ್ನ ಹಾಕ್ಬೋದು. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನ ನೋಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಾ ಇರಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ತರಕಾರಿ ಎಲ್ಲ ಎಣ್ಣೆಯಲ್ಲಿ ಬೇಯಬೇಕು. ಸ್ವಲ್ಪ ಇದೇ ರೀತಿ ಚೆನ್ನಾಗಿ ಬೇಯಲಿ, ಇದೇ ರೀತಿ ತಿರುಗ್ತಾ ಇರ್ಬೇಕು. ನೋಡಿ, ಇವಾಗ ಎಣ್ಣೆಲಿ ಬೇಯ್ತಾ ಇದೆ, ಇನ್ನು ಸ್ವಲ್ಪ ಬೇಯಬೇಕು. ಬೆಳಗಿನ ತಿಂಡಿಗೆ ಮತ್ತೆ ಎಲ್ಲಾರು ಟ್ರಿಪ್ ಹೋಗ್ಬೇಕು ಅಂತ ಅಂದಾಗ, ಏನಾದ್ರು ಎಮರ್ಜೆನ್ಸಿ ಅರ್ಜೆಂಟ್ ಅಂತ ಅಂದಾಗ, ಇಲ್ಲ ಜಾಸ್ತಿ ಜನ ಊಟಕ್ಕೆ ಏನಕ್ಕಾದ್ರೂ ಬಂದಾಗ ಪಲಾವ್ ಒಂದು ಬೇಗ ಮಾಡ್ಕೊಬಹುದು. ಮತ್ತೆ ಟೇಸ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಇದೇ ರೀತಿ ನನ್ನ ಸ್ಟೈಲಲ್ಲಿ ನಿಮ್ಗಳಿಗೆ ಪಲಾವ್ ಹೇಳ್ಕೊಡ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ, ಯಾವ ರೀತಿ ಬಂತು ರೆಸಿಪಿ ಅಂತ ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಂತರ ನನ್ನ ಚಾನೆಲ್ನ ವೀಕ್ಷಣೆ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ರೆಸಿಪಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಇವಾಗ ನಾನೇನ್ ಮೊದಲು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಮಸಾಲೆ, ಇದನ್ನೆಲ್ಲ ಆಡ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಆಡ್ ಮಾಡಿ ಎಣ್ಣೆಯಲ್ಲಿ ಈ ಮಸಾಲೆ ಫ್ರೈ ಆಗ್ಬೇಕು.
ಈ ಮಸಾಲೆ ಎಲ್ಲ ಬೆಂದು ಎಣ್ಣೆನ ಬಿಡ್ಬೇಕು, ಅವಾಗ್ಲೇ ಪಲಾವ್ ಟೇಸ್ಟ್ ಬರೋದು. ನೀವ್ ಯಾವ್ದೇ ಪಲಾವ್ನ ಮಾಡಿದ್ರು ಅಷ್ಟೇ, ನಾವೇನು ಮಸಾಲೆ ಹಾಕಿರ್ತೀವಿ ಆ ಮಸಾಲೆ ಎಣ್ಣೆಲಿ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ರೆ ಮಾತ್ರನೇ ಅದು ಯಾವ್ದೇ ಒಂದು ಅಡಿಗೆ ಆದ್ರೂ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಾದ್ರೆ ಈ ಟಿಪ್ನು ಒಂದ್ಸಲ ಫಾಲೋ ಮಾಡಿ ನೋಡಿ. ಯಾವ್ದೇ ಅಡಿಗೆ ಮಾಡಿದ್ರು ಅಷ್ಟೇ ಆ ಪದಾರ್ಥಗಳೆಲ್ಲ ಬೆಂದು ಅದ್ರ ರಸನ ಬಿಟ್ಟಾಗ್ಲೇ ಅದು ಒಂದು ರುಚಿ ಸ್ವಾದ ಎಲ್ಲ ನಮ್ಗೆ ಸಿಗೋದು. ನೋಡಿ ಇವಾಗ ಎಲ್ಲ ಸುತ್ತ ಯಾವ ರೀತಿ ಎಣ್ಣೆ ಬಿಡ್ತಾ ಇದೆ ಅಂತ. ನಾನು ಆಲ್ಮೋಸ್ಟ್ ಅರ್ಧ ಕೆಜಿ ಅಕ್ಕಿಗೆ ಮಾಡ್ತಾ ಇರೋದು, ಅಂದ್ರೆ 2 ಗ್ಲಾಸ್ ಅಕ್ಕಿಗೆ ನಾನು ಮಾಡ್ತಾ ಇರೋದು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರ್ನ ಹಾಕೊಂತೀನಿ. ನಮ್ದು ಮನೆ ಅಕ್ಕಿ, ಅಂದ್ರೆ ನಾವು ಬೆಳೆದಿರೋ ಅಕ್ಕಿ ಆಗಿರೋದ್ರಿಂದ ನಾನು ಇಷ್ಟು ಕ್ವಾಂಟಿಟಿಲಿ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರ್ನ ಹಾಕೊಂತೀವಿ. ನೋಡಿ ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಮಸಾಲೆ ಎಲ್ಲ ಬೆಂದು ಸೈಡ್ ಅಲ್ಲೆಲ್ಲ ಎಣ್ಣೆ ಎಲ್ಲ ಬಿಡ್ತಾ ಇದೆ ನೋಡಿ. ನಾನು ಯಾವುದೇ ರೀತಿ ಅಂಗಡಿ ಪೌಡರ್ಗಳನ್ನಾಗಿರ್ಬೋದು ನಾನು ಯಾವ್ದನ್ನು ಯೂಸ್ ಮಾಡಲ್ಲ. ನಾನು ಯಾವುದೇ ಪೌಡರ್ಗಳು ಬೇಕು ಅಂದ್ರೆ ನಾನು ಮನೇಲೆ ಮಾಡಿ ರೆಡಿ ಮಾಡಿ ಹಾಕ್ತೀನಿ. ಯಾಕೆಂದ್ರೆ ಅಂಗಡಿ ಪೌಡರ್ಗಳನ್ನ ಯಾವ್ದೇ ತಂದ್ರು ನನ್ನ ಮಗಳು ಅದನ್ನ ಇಷ್ಟಪಡಲ್ಲ, ಮತ್ತೆ ಅವಳು ಅವತ್ತು ಊಟನು ಮಾಡಲ್ಲ. ಹಂಗಾಗಿ ನಾನು ಅಂಗಡಿ ಪೌಡರ್ಗಳನ್ನ ಯಾವ್ದನ್ನು ಬಳಸಲ್ಲ. ಯಾವ್ದಾದ್ರು ಪೌಡರ್ಗಳದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಆ ಪೌಡರ್ಗಳನ್ನ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನೋಡ್ಕೊಂಡು ತಿರ್ಗಿಸ್ಬಿಟ್ಟು 10 ನಿಮಿಷ ಈ ನೀರು ಚೆನ್ನಾಗಿ ಕುದಿ ಬಂದ್ರೆ, ನೋಡಿ ಇವಾಗ ಕುದಿ ಬಂತು. ಇದಕ್ಕೆ ನಾನು ಅಕ್ಕಿನ ತೊಳೆದು ಇಟ್ಟಿದ್ದೆ, ಇದನ್ನ ಸೇರ್ಸ್ಕೊಂತಾ ಇದ್ದೀನಿ. ನಾನು ಕರೆಕ್ಟಾಗಿ ಅರ್ಧ ಕೆಜಿ ಅಕ್ಕಿಲಿ ಇವಾಗ ಪಲಾವ್ನ ಮಾಡ್ತಾ ಇರೋದು. ನೋಡಿ ಇವಾಗ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ರೆ ಪಲಾವ್ ರೆಡಿ ಆಗುತ್ತೆ. ನೋಡಿ ಇವಾಗ ಫುಲ್ಲು ತಿರುಗಿಸಿ ಪಲಾವ್ ಎಲ್ಲ ಮಾಡಿ ಅನ್ನ ತರಕಾರಿ ಎಲ್ಲ ಒಂದ್ ಸಮಕ್ಕೆ ಮಾಡಿದ್ರೆ ನೋಡಿ ಪಲಾವ್ ರೆಡಿ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಪಲಾವ್ ಬಂದಿದೆ. ಒಂದ್ಸಲ ನೀವು ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಅದ್ಭುತವಾಗಿ ಬಂದಿದೆ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.